ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸದ್ದು ಮಾಡ್ತಾ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುವಂತ ಎಲ್ಲಾ ಪ್ಲಾನ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗಿಂತ ಮುಂಚೆನೆ ಸಿಎಂ ಏನು ಭೇಟಿ 15ಕ್ಕೆ ನಿಗದಿಯಾಗಿದೆ, ಅದಕ್ಕಿಂತ ಮುಂಚೆನೆ ಹೋಗಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರಂತೆ ಡಿಕೆ ಶಿವಕುಮಾರ್. 11ಕ್ಕೆ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ ಡಿಸಿಎಂ ಡಿಕೆಶಿ. ಇದರ ಹಿಂದೆ ಸಾಕಷ್ಟು ತಂತ್ರಗಾರಿಕೆಗಳಿದ್ದಾವೆ. ನವೆಂಬರ್ 20ಕ್ಕೆ ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆಯ ಗುರಿ ಇದೆ. ಹೀಗಾಗಿ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ನೀಡಲಿಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇದೇ ವೇಳೆ ರಾಹುಲ್ ಜೊತೆ ಸಿಎಂ ಕುರ್ಚಿ ಕುರಿತಂತೆ ಚರ್ಚೆ ಕೂಡ ಮಾಡಲಾಗುತ್ತೆ. 2.5 ವರ್ಷ ಆದ ಕಾರಣ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ತಮಗೆ ಅವಕಾಶ ಮಾಡಿಕೊಡುವಂತೆ ಡಿಕೆ ಶಿವಕುಮಾರ್ ಬೇಡಿಕೆ ಇಡುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಈಗ ಸಿಎಂ ಅವರು 15ಕ್ಕೆ ಹೋಗ್ತಾರೆ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಎಲ್ಲ ಆದಮೇಲೆ ಅದೊಂದು ಟರ್ನಿಂಗ್ ಪಾಯಿಂಟು. ಅದಕ್ಕಿಂತ ಮುಂಚೆ 11ನೇ ತಾರೀಕಿಗೆ ಹೋಗಬೇಕು ಅಂಥೇಳಿ ಡಿ ಕೆ ಶಿವಕುಮಾರ್ ಪ್ಲ್ಯಾನನ್ನು ಮಾಡಿದ್ದಾರೆ. ಅದು ರಾಹುಲ್ ಗಾಂಧಿ ಅವರಿಗೆ ಸಮಯವನ್ನು ಕೂಡ ಕೇಳಿದ್ದಾರೆ. ಯಾಕೆಂದರೆ ರಾಜ್ಯದಲ್ಲಿ ಅದೇ ಈಗ ಚರ್ಚೆ ಆಗ್ತಾ ಇರೋದು. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಸಂಪುಟ ಪುನರಚನೆ ಅಂತರೂ ಖಂಡಿತವಾಗ್ಲೂ ಆಗೇ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಯತೀಂದ್ರ ಅವರು ಉತ್ತರಾಧಿಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಎಲ್ಲಿ ಹೇಳಬೇಕು ನಾನು ಅಲ್ಲಿ ಹೇಳ್ತೇನೆ ಅಂತ ಇವರು ಡಿ ಕೆ ಶಿವಕುಮಾರ್ ಹೇಳಿದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ಮುಂದೆ ಎಲ್ಲವನ್ನೂ ಕೂಡ ಹೇಳಿ, ಯಾರ್ಯಾರೆಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ ಅಂಥವರ ವಿರುದ್ಧ ದೂರನ್ನು ಕೊಡಬಹುದು. ಅದರ ಜೊತೆಗೆ ಒಪ್ಪಂದ ಏನಾದರೂ ಆರಂಭದಲ್ಲಿ ಸರ್ಕಾರ ರಚನೆ ಸಂದರ್ಭದಲ್ಲಿ ಆಗಿದ್ದರೆ 2.5 ವರ್ಷ ನನಗೂ ಅವಕಾಶ ಮಾಡಿಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಿಕೊಳ್ಳುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕೆಂತ ಹೇಳಿದ್ರೆ ಆ ರೀತಿಯ ಪ್ಲ್ಯಾನ್ಗಳು ಖಂಡಿತ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವರೇ ಪುನರುಚ್ಚಾರ ಮಾಡಿದರು ಕೂಡ, ಅವರ ಬೆಂಬಲಿಗರು ಕೂಡ ಹೇಳಿದರು. ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಎಲ್ಲೊಂದು ಕಡೆ ಹೈಕಮಾಂಡ್ ಅಣತಿಯಂತೆ, ಅವರ ನಿರ್ಧಾರದಂತೆ ಬದಲಾವಣೆ ಆಗುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಯಾಕೆಂದರೆ ಕೆಲವೊಬ್ಬರು ಮಾತುಕತೆ ಆಗಿದೆ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು. ನಾನು ಅಹಿಂದ ನಾಯಕ, ಹಿಂದಿದ್ದ ವಿಷನ್ ಈಗಲೂ ಕೂಡ ಇದೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಸಂಘಟನೆ ವಿಚಾರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಆ ವಿಚಾರಕ್ಕೂ ಸಿಎಂ ವಿಚಾರಕ್ಕೂ ಸಂಬಂಧ ಇಲ್ಲ. ಈಗ ಸಿಎಂ ಇದ್ದಾರೆ, ಬದಲಾವಣೆ ವಿಚಾರದ ಚರ್ಚೆ ಇಲ್ಲ. ಹೈಕಮಾಂಡ್ ನಿರ್ಧಾರದಂತೆ ಎಲ್ಲವೂ ನಡೆಯುತ್ತೆ. 70ಕ್ಕೂ ಹೆಚ್ಚು ವರ್ಷಗಳ ಅನುಭವ ಪಕ್ಷಕ್ಕಿದೆ. ಅಂದರೆ ಅಹಿಂದ ದಾಳವನ್ನು ಉರುಳಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸಚಿವ ಸತೀಶ್ ಜಾರಕಿಹೊಳಿ. ಯಾಕೆಂದರೆ ಯತೀಂದ್ರ ಅವರು ಹಂಗೆ ಹೇಳಿದರು, ಉತ್ತರಾಧಿಕಾರಿ ನೆಕ್ಸ್ಟ್ ಯಾರು ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅಂತೇಳಿ. ಅಂದರೆ ಅವರು ಸೈದ್ಧಾಂತಿಕವಾಗಿ ಹೇಳಿದ್ರು ಕೂಡ ಅಹಿಂದ ನಾಯಕರು ಅಂತ ಹೇಳಿದ್ರೆ ಅದು ಜಾರಕಿಹೊಳಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಅದನ್ನು ಒಪ್ಕೊಂಡಿದ್ದಾರೆ. ನಮಗೆ ಆ ಒಂದು ವಿಷನ್ ಇದೆ, ನಾನು ಅಹಿಂದ ನಾಯಕ, ಬಟ್ ಈಗ ಕುರ್ಚಿ ಖಾಲಿ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅಲ್ಲ, ನಾವು ಅಹಿಂದ ಪಾರ್ಟನೇ ಮುಂಚೆಯಿಂದ 30 ವರ್ಷದಿಂದ ಮುಂದೂ ಕೂಡ ಅದೇ ವಿಷನ್ ಇದ್ದೇ ಇರ್ತದೆ. ಹಿಂದೆ ಏನಿತ್ತು ಮುಂದೂ ಕೂಡ ಅದೇ ಮುಂದುವರ್ತದೆ ಅಷ್ಟೇ. ಹೇಳಿದ್ದವ್ರೇನು ಅಹಿಂದ ಅದು ಸಪ್ರೇಟು, ಪಾರ್ಟಿ ಬಿಟ್ಟು ಅಥವಾ ಸರ್ಕಾರ ಬಿಟ್ಟಿರುವಂಥ ಒಂದು ಸಂಘಟನೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ಹೇಳಿದ ಅದ್ರ ಪಾರ್ಟ್ ಅಂತ ಇದ್ದೇವೆ ನಾವು. ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಹೇಳಿಕೆಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ ರೀ, ಅದು ಬೇರೆ ವಿಷಯ. ಈಗ ಇದು ವಿಷಯ ಬೇರೆ, ಅದಕ್ಕೂ ಏನು ಸಂಬಂಧ ಇಲ್ಲ. ಅಲ್ಲ, ವಿರೋಧ ಮಾಡೋಂಥ ಪ್ರಶ್ನೆ ಇಲ್ಲ. ನಾವೇನು ಮುಖ್ಯಮಂತ್ರಿ ಸ್ಥಾನಕ್ಕೆ ಇಲ್ಲ, ಅವ್ರು ಮುಖ್ಯಮಂತ್ರಿ ಸ್ಥಾನ ಹೇಳಿಲ್ಲ. ಅವ್ರು ವಿರೋಧ ಮಾಡೋರು ಆ ಸ್ಥಾನದ ಬಗ್ಗೆ ಅವರು ಕನ್ಫ್ಯೂಷನಲ್ಲಿದ್ದಾರೆ. ಅವ್ರು ಹೇಳಿದ್ದೆ ಬೇರೆ, ಇವ್ರು ತಿಳ್ಕೊಂಡೆ ಬೇರೆ ನನ್ನ ದೃಷ್ಟಿಯಲ್ಲಿ. ಈಗ ಇದ್ದಾರೆ